ಬಟ್ ಆದರೆ ಈ ಚಪಾತಿ ತಿನ್ನುವಾಗ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇದೆ. ಎಷ್ಟು ಸಲ ಮೋಷನ್ ಪಾಸ್ ಮಾಡ್ತೀರಾ ಅಂತ ಕೇಳಿದಾಗ ಅಷ್ಟೇ ನಮಗೆ ಸಮಸ್ಯೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಮಿನಿಮಮ್ 4ರಿಂದ 5 ಸಲ ನಾನು ಮೋಷನ್ ಪಾಸ್ ಮಾಡ್ತಾನೆ, ಏನು ಗಟ್ಟಿ ಇರಲ್ಲ, ಲೂಸ್ ಆಗಿ ಹೋಗುತ್ತೆ, ಬಟ್ ಫುಲ್ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ಸಮಸ್ಯೆ. ಬಟ್ ಈಗೇನಾಗಿದೆ, ನಮ್ಮ ಲೈಫ್ ಹ್ಯಾಸ್ ಬಿಕಮ್ ಸೋ ಫಾಸ್ಟ್. ನಾವು ಚಪಾತಿ ನುಂಗ್ತೀವಿ, ಆ್ಯಕ್ಚುಲಿ ಅಷ್ಟೊಂದು ಚ್ಯೂ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಅನ್ಡೈಜೆಸ್ಟ್ ಆಗಿರುವಂಥ ಈ ಗ್ಲೂಟನ್ ನಮ್ಮ ಹೊಟ್ಟೆಗೆ ಹೋದಾಗ ಈ HLA-DQ2 ಆಂಟಿಜನ್ ಒಟ್ಟಿಗೆ ಬೈಂಡ್ ಆದಾಗ ಸಡನ್ಲಿ ಅಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಫೇವ್ರೇಟ್ ಫುಡ್ ಯಾವುದು ಅಂತ ಕೇಳಿದರೆ ಅನ್ನ ಮತ್ತು ಚಪಾತಿ. ಸೊ ಎಲ್ಲ ಮನೆಗಳಲ್ಲಿ ಕೂಡ ಇಷ್ಟಪಡುವಂಥ ಧಾನ್ಯಗಳು ಗೋಧಿ ಮತ್ತು ಅಕ್ಕಿ. ಸೊ ಹಾಗಾಗಿ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಈ ಅನ್ನ ಮತ್ತು ಚಪಾತಿ ಇದ್ದೇ ಇರ್ತದೆ. ಕೆಲವರು ಎರಡನ್ನೂ ಕೂಡ ಒಂದೇ ಸಲ ತಿನ್ನೋರು ಕೂಡ ಇದ್ದಾರೆ. ಬಟ್ ಆದರೆ ಈ ಚಪಾತಿ ತಿನ್ನುವಾಗ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಅದರಲ್ಲಿರುವಂಥ ಗ್ಲೂಟೆನ್. ಸೊ ಎಷ್ಟೋ ಜನರಿಗೆ ಈ ಗ್ಲೂಟೆನ್ ಏನಿದೆ ಅದು ಚೆನ್ನಾಗಿ ಸೆಟ್ ಆಗಲ್ಲ. ಬಟ್ ಆದರೂ ಕೂಡ ಅವರಿಗೆ ಅದು ಅರ್ಥ ಆಗಬೇಕು ಅಂತಿಲ್ಲ. ಎಷ್ಟೋ ಪೇಷಂಟ್ಸ್ಗಳು ನಮ್ಮ ಹತ್ರ ಬರುವಾಗ ಬೇರೆ ಬೇರೆ ಸಿಂಪ್ಟಮ್ಸ್ ಹೇಳಿ ಬಂದಿರ್ತಾರೆ. ಅವರಿಗೆ ಸ್ಕಿನ್ ರ್ಯಾಷಸ್ ಇರ್ಬೋದು, ಕೆಲವರಿಗೆ ಹೊಟ್ಟೆಯಲ್ಲಿ ಉಬ್ಬರ ಬರೋದು ಇರ್ಬೋದು, ಕೆಲವರಿಗೆ ಮೋಷನ್ ಸಮಸ್ಯೆಗಳಿರ್ಬೋದು, ಇನ್ನು ಎಷ್ಟೋ ಸಮಸ್ಯೆಗಳಿಂದ ಜನ ಬರ್ತಾರೆ. ಸೊ ಅವರಿಗೆಲ್ಲ ನಾವು ಚೆಕ್ ಮಾಡಿ ನೋಡುವಾಗ ಇರುವಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಈ ಗ್ಲೂಟೆನ್ ಇಂಟಾಲರೆನ್ಸ್. ಸೊ ನಾನು ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ಚಪಾತಿ ತಿನ್ನಬಾರ್ದು, ಚಪಾತಿ ತಿಂದರೆ ಲೈಕ್ ಗ್ಲೂಟೆನ್ದು ಸಮಸ್ಯೆಗಳಿದ್ರೆ, ಗ್ಲೂಟೆನ್ ಇಂಟಾಲರೆನ್ಸ್ ಇದ್ದರೆ ಪೇಷಂಟ್ಸಲ್ಲಿ ಯಾವ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಇದರಿಂದ ಹೇಗೆ ಹೊರಗೆ ಬರೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಚಪಾತಿಯಲ್ಲಿ ಇರುವಂಥ ಗ್ಲೂಟಿಂದ ಬರುವಂಥ ಸಮಸ್ಯೆಗಳನ್ನು ನಾವು ಮೇನ್ಲಿ ಎರಡಾಗಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಸೀಲಿಯಾಕ್ ಡಿಸೀಸಸ್ ಅಂತ ಹೇಳ್ತೀವಿ, ಇನ್ನು ಎರಡನೇದೇನೆಂದರೆ ನಾನ್ ಸೀಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಸೊ ಯೂಶಲಿ ಇದಕ್ಕೆ ಈ ಸೀಲಿಯಾಕ್ ಡಿಸೀಸ್ ಏನಿದೆ ಅದರಲ್ಲಿರುವಂಥ ಸಿಂಪ್ಟಮ್ಸ್ ಏನಿದೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಸಿವಿಯರ್ ಇರುತ್ತೆ, ಪೇಷಂಟ್ಗೆ ತುಂಬ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಇಮ್ಯೂನ್ ಸೆಲ್ಸಲ್ಲಿ ಇರುವಂಥ ಒಂದು ಆಂಟಿಜನ್, ಇದಕ್ಕೆ ನಾವು HLA-DQ2 ಅಂತ ಹೇಳ್ತೀವಿ. ಸೊ ಯೂಶಲಿ ಏನಾಗುತ್ತೆ, ನಾವು ಏನಾದರೂ ಒಂದು ಆಹಾರ ಗೋಧಿ ಇರುವಂಥ ಆಹಾರ ತಗೊಂಡಾಗ ನಮ್ಮ ಬಾಯಲ್ಲೇ ಅದರದ್ದು ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಯಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಪ್ರೊಡ್ಯೂಸ್ ಮಾಡುವಂಥ ಕೆಲವು ಎನ್ಸೈಮ್ಸ್ ಇಂದ ಏನಾಗುತ್ತೆ, ಆ ಗ್ಲೂಟಿನ್ ಏನಿದೆ ಅದು ಬ್ರೇಕ್ ಡೌನ್ ಆಗುತ್ತೆ. ಸೊ ಪಾರ್ಷಿಯಲಿ ಡೈಜೆಸ್ಟ್ ಆಗಿರುವಂಥ ಗ್ಲೂಟಿನ್ ನಮ್ಮ ಹೊಟ್ಟೆಗೆ ಹೋದಾಗ ಅಷ್ಟೊಂದು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಆ್ಯಕ್ಚುಲಿ. ಬಟ್ ಈಗೇನಾಗಿದೆ, ನಮ್ಮ ಲೈಫ್ ಹ್ಯಾಸ್ ಬಿಕಮ್ ಸೋ ಫಾಸ್ಟ್. ನಾವು ಚಪಾತಿ ನುಂಗ್ತೀವಿ, ಆ್ಯಕ್ಚುಲಿ ಅಷ್ಟೊಂದು ಚ್ಯೂ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಅನ್ಡೈಜೆಸ್ಟ್ ಆಗಿರುವಂಥ ಈ ಗ್ಲೂಟನ್ ನಮ್ಮ ಹೊಟ್ಟೆಗೆ ಹೋದಾಗ ಈ HLA-DQ2 ಆಂಟಿಜನ್ ಒಟ್ಟಿಗೆ ಬೈಂಡ್ ಆದಾಗ ಸಡನ್ಲಿ ಅಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸಿವಿಯರ್ಲಿ ನಮಗೆ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಈ ಸೀಲಿಯಾಕ್ ಡಿಸೀಸಸ್ ಏನಿದೆ ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಇವರಿಗೆ ಬಾಕಿ ಬೇರೆ ಸಮಸ್ಯೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದಾಗ ಅದು ನಮ್ಮ ಬೇರೆ ಸಿಸ್ಟಮ್ಸ್ ಕೂಡ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ. ಅವರಿಗೆ ಈ ಹ್ಯಾಶಿಮೋಟೋ ಥೈರಾಯ್ಡಿಟಿಸ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಬೇರೆ ಬೇರೆ ಆಟೋ ಇಮ್ಯೂನ್ ಡಿಸೀಸಸ್ ಮೇ ಬಿ ಸೋರಿಯಾಸಿಸ್, IBD ಈ ಥರ ಸಮಸ್ಯೆಗಳು ಕೂಡ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇನ್ನೊಂದು ಟೈಪ್ ಅಂದರೆ ನಾನ್ ಸೀಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ ನಾವು ಏನು ಹೇಳ್ತೀವಿ. ಬಟ್ ಇದರಲ್ಲಿ ಕೂಡ ಸಿಂಪ್ಟಮ್ಸ್ ಮೇ ಬಿ ದ ಸೇಮ್, ಮೇ ನಾಟ್ ಬಿ ಅಷ್ಟೊಂದು ಸಿವಿಯರ್ ಆಗಿರ್ಲಿಕ್ಕಿಲ್ಲ, ಅಷ್ಟೊಂದು ಅಂದರೆ ಇದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬರುವಂಥ ಸಮಸ್ಯೆ ಕೂಡ ಅಲ್ಲ. ಬಟ್ ಪೇಷಂಟ್ಗೆ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿಂಪ್ಟಮ್ಸ್ ಏನಿದೆ ಅದು ಮೇ ಬಿ ಈ ಸೀಲಿಯಾಕ್ ಡಿಸೀಸಸ್ ಅಲ್ಲಿ ಅಥವಾ ನಾನ್ ಸೀಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿಯಲ್ಲಿ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುವಂಥ ಸಾಧ್ಯತೆ ಇದೆ. ಸೊ ಇದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂದರೆ ಅದು ನೀವು ಡಾಕ್ಟರ್ಸ್ ಹತ್ರ ಹೋದರೆ ಅವರು ಮೇ ಬಿ ಒಂದು ಸ್ಟೂಲ್ ಟೆಸ್ಟ್ ಇರ್ಬೋದು, ಅಥವಾ ಬ್ಲಡ್ ಟೆಸ್ಟಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅನ್ನು ಚೆಕ್ ಮಾಡಿ ಇದನ್ನು ಈಸಿಯಾಗಿ ಕಂಡುಹಿಡಲಿಕ್ಕೆ ಆಗುತ್ತೆ. ಆ್ಯಂಡ್ ಕೆಲವು ಕೇಸಸಲ್ಲಿ ಬಯೋಪ್ಸಿ ಕೂಡ ಬೇಕಾಗುವಂಥ ಸಿಚುವೇಶನ್ ಆಗ್ಬೋದು. ಬಟ್ ಆದರೆ ವೆರಿ ಸಿಂಪಲ್ ಆಗಿ ಇಮ್ಯುನಾಲಜಿ ಅಂದರೆ ಬ್ಲಡ್ ಟೆಸ್ಟಿಂದಾನೇ ನಮಗೆ ಇದನ್ನು ಕಂಡುಹಿಡಲಿಕ್ಕೆ ಸಾಧ್ಯ. ಸೊ ಈಗ ಏನೇನು ಲಕ್ಷಣಗಳು ಈ ಥರ ಸಮಸ್ಯೆಗಳು ಅಂದರೆ ಗ್ಲೂಟೆನ್ನಿಂದ ಬರುವಂಥ ಸಮಸ್ಯೆಗಳಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೇಳಬೇಕಾಗಿದೆ ಏನಂದರೆ ಒಂದು ಬ್ಲೋಟಿಂಗ್. ತುಂಬ ಜನರಿಗೆ ಈ ಚಪಾತಿ ಅಥವಾ ಪೂರಿ ಅಥವಾ ಗೋಧಿಯಿಂದ ಮಾಡಿರುವಂಥ ಐಟಮ್ಸ್ ತಿಂದಾಗ ತುಂಬ ಬ್ಲೋಟಿಂಗ್ ಡೆವಲಪ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಅವರು ಆ್ಯಸಿಡಿಟಿ ಅಂತ ಅದನ್ನು ಅಂದ್ಕೊಳ್ತಾರೆ. ಯಾಕೆಂದರೆ ರೆಗ್ಯುಲರ್ಲಿ ವೀಟ್ ತಿಂತಾ ಇರ್ತಾರೆ, ಅವರಿಗೇನು ವೀಟಿಂದ ಒಂದು ಅಲರ್ಜಿ ಬರುತ್ತೆ ಅಂತ ಒಂದು ಕನ್ಸೆಪ್ಟೇ ಇರಲ್ಲ. ಸೊ ರೆಗ್ಯುಲರ್ಲಿ ಚಪಾತಿ ಅಥವಾ ಏನಾದರೂ ಪಲ್ಯಗಳೆಲ್ಲ ತಿಂದಾಗ ಅದು ನಮಗೆ ಅಂದರೆ ಬ್ಲೋಟಿಂಗ್ ಅನುಭವ ಆಗುತ್ತೆ. ಈ ಗ್ಯಾಸ್ ಮೇಲೇನೂ ಹೋಗಲ್ಲ, ಕೆಳಗೇನೂ ಹೋಗಲ್ಲ, ಆ ಥರ ಒಂದು ಸಿಚುವೇಶನ್ ಡೆವಲಪ್ ಆಗುತ್ತೆ. ಇಂಥ ಪೇಷಂಟ್ಸಲ್ಲಿ ತುಂಬ ಆಂಗ್ಸೈಟಿ ಕೂಡ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ಇದು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಅವರು ರೆಗ್ಯುಲರ್ಲಿ ಆಸಿಡಿಟಿ ಮೆಡಿಸಿನ್ಸ್ ಏನಿದೆ ಅದು ತಗೊಳ್ತಾ ಇರ್ತಾರೆ ಆ್ಯಂಡ್ ಇದರದೊಂದು ಕಂಪ್ಲೀಟ್ ರಿಲೀಫ್ ಕೂಡ ಇರಲ್ಲ. ಸೊ ಇದರದ್ದು ಒಂದು ಮುಖ್ಯ ಕಾರಣ ಮೇ ಬಿ ಈ ಗ್ಲೂಟೆನ್ ಸೆನ್ಸಿಟಿವಿಟಿ ಇರ್ಬೋದು. ಗ್ಲೂಟೆನ್ ಏನಿದೆ ಅದು ಕರೆಕ್ಟಾಗಿ ಡೈಜೆಸ್ಟ್ ಆಗದೆ ಹೊಟ್ಟೆಗೆ ಹೋದಾಗ ಅದು ತುಂಬ ಇರಿಟೇಷನ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಅದರಿಂದ ಬರುವಂಥ ಸಿಂಪ್ಟಮ್ಸ್ ಇರ್ಬೋದು. ಸೊ ಯಾರಿಗೆ ಈ ಥರ ಸಮಸ್ಯೆಗಳಿದೆಯೋ ಅವರು ಒಂದ್ಸಲ ಚೆಕ್ ಮಾಡಿ. ಚಪಾತಿ ಅಥವಾ ಯಾವುದೇ ವೀಟ್ ಪ್ರಾಡಕ್ಟ್ಸನ್ನು, ನಾನು ವೀಟ್ ಅಂತ ಅದರ ಚಪಾತಿ ಅಂತ ಹೇಳುವಾಗ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡುವಂಥ ಐಟಮ್ ಚಪಾತಿ ಆಗಿದ್ದಕ್ಕೆ ನಾನು ಚಪಾತಿ ಅಂತ ಹೇಳ್ತಾ ಇದ್ದೇನೆ. ಬಟ್ ಅದರ್ವೈಸ್ ಚಪಾತಿ ಇರ್ಬೋದು, ಗೋಧಿಯಿಂದ ಮಾಡಿದ ಯಾವುದೇ ಐಟಮ್ಸ್, ಚಪಾತಿ ಇರ್ಬೋದು, ಪೂರಿ ಇರ್ಬೋದು,
ಇರ್ಬೋದು, ಮೈದಾ ಐಟಮ್ಸ್ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಸೊ ಇದೆಲ್ಲ ಅಂದರೆ ಬೇಕರಿ ಐಟಮ್ಸ್ ಇರ್ಬೋದು, ಪಫ್ಸ್ ಇರ್ಬೋದು, ಪರಾಟ ಇರ್ಬೋದು, ಇದೆಲ್ಲ ಮಾಡಿರೋದು ಈ ಗೋಧಿಯಿಂದನ. ಸೊ ಆ ಗೋಧಿ ಐಟಮ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನೋಡಿ. ನಿಮ್ಮ ಬ್ಲೋಟಿಂಗ್ ಕಡಿಮೆ ಆಗ್ತಾ ಇದ್ದರೆ ಅದರ ಅರ್ಥ ನಿಮಗೆ ಗ್ಲೂಟಿನ್ದು ಸೆನ್ಸಿಟಿವಿಟಿ ಜಾಸ್ತಿ ಇದೆ ಅಂತ ಅರ್ಥ, ಗ್ಲೂಟಿನ್ ಇಂಟಾಲರೆನ್ಸ್ ಇರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಯಾರಿಗೆ ಗ್ಲೂಟಿನ್ ಸಮಸ್ಯೆ ಇದೆಯೋ ಅಥವಾ ಸಿಲಿಯಾಕ್ ಪ್ರಾಬ್ಲಮ್ಸ್ ಇದೆಯೋ ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಒಂದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಹಾಲು ಕುಡಿದು ಕೂಡಲೇ ಹೊಟ್ಟೆ ಉಬ್ಬರ ಬರೋದು, ಹೊಟ್ಟೆ ಅಥವಾ ಲೂಸ್ ಮೋಷನ್ ಆಗೋದು, ಈ ಥರ ಸಮಸ್ಯೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಪ್ರಾಬ್ಲಮ್ ಏನಾದರೂ ಒಂದು ಸ್ಪೆಸಿಫಿಕ್ ಫುಡ್ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಆ ಫುಡ್ಡನ್ನು ನಾವು ಫಾರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ಲಿ ದೂರ ಇಟ್ಟು ನೋಡಬೇಕು, ನಮ್ಮ ಪ್ರಾಬ್ಲಮ್ಸ್ ಸಬ್ಸೈಡ್ ಆಗ್ತಾ ಇದೆಯಾ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನೊಂದು ಮೇನ್ ಸಿಂಪ್ಟಮ್ ಯಾವುದು ಅಂದರೆ ಮೋಷನ್ ಪ್ರಾಬ್ಲಮ್ಸ್. ಅಂದರೆ ನಮಗೆ ಕೆಲವರಿಗೆ ಲೂಸ್ ಮೋಷನ್ ಇರುತ್ತೆ, ಚಪಾತಿ ತಿಂದರೆ ಅಥವಾ ಪೂರಿ ತಿಂದರೆ ಅಥವಾ ಉಪ್ಪಿಟ್ಟು ತಿಂದರೆ ಕಂಟಿನ್ಯೂಸ್ ಆಗಿ ಲೂಸ್ ಟೂಲ್ಸ್ ಆಗ್ತಾ ಇರ್ತದೆ. ಸೊ ಕೆಲವರು ಏನು ಅನ್ಕೊಂಡಿದ್ದಾರೆ, ಎಷ್ಟೋ ಜನ ನನ್ನ ಹತ್ರ ಬರೋರು ಹೇಳ್ತಾರೆ ನಾನು ಮೋಷನ್ ಏನಾದರೂ ಸಮಸ್ಯೆ ಇದೆ. ಇಲ್ಲ, ಮೋಷನ್ ಏನೂ ಸಮಸ್ಯೆ ಇಲ್ಲ, ತುಂಬ ಕ್ಲೀನ್ ಆಗುತ್ತೆ. ಸೊ ನಾವೇನು ಅನ್ಕೊಳ್ತೀವಿ, ಓಕೆ ಏನೂ ಸಮಸ್ಯೆ ಇಲ್ಲ, ಎಷ್ಟು ಸಲ ಮೋಷನ್ ಪಾಸ್ ಮಾಡ್ತೀರಾ ಅಂತ ಕೇಳಿದಾಗ ಅಷ್ಟೇ ನಮಗೆ ಸಮಸ್ಯೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಮಿನಿಮಮ್ 4 ರಿಂದ 5 ಸಲ ನಾನು ಮೋಷನ್ ಪಾಸ್ ಮಾಡ್ತಾನೆ, ಏನು ಗಟ್ಟಿ ಇರಲ್ಲ, ಲೂಸ್ ಆಗಿ ಹೋಗುತ್ತೆ, ಫುಲ್ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ಸಮಸ್ಯೆ. ಸೊ ಇದು ಮೇ ಬಿ ಒಂದು ಗ್ಲೂಟೆನ್ ಪ್ರಾಬ್ಲಮ್ ಇಂದಾನು ಆಗಿರಬಹುದು. ಸೊ ಕಂಟಿನ್ಯೂಸ್ ಆಗಿ ಲೂಸ್ ಮೋಷನ್ ಆಗ್ತಾ ಇದ್ರೆ ಅದು ಕೂಡ ಇದರದೊಂದು ಸಿಂಪ್ಟಮ್ ಇರಬಹುದು. ಅಟ್ ದ ಸೇಮ್ ಟೈಮ್ ಕೆಲವರಿಗೆ ಏನಾಗುತ್ತೆ, ಕಾನ್ಸ್ಟಿಪೇಷನ್. ಸೊ ಕಾನ್ಸ್ಟಿಪೇಷನ್ ಇದ್ದವರು ಕ್ಲಿಯರ್ ಆಗಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ನನಗೆ ಮಲಬದ್ಧತೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಸೊ ಇಂಥವರಿಗೂ ಕೂಡ ಈ ಗ್ಲೂಟೆನ್ ಸಮಸ್ಯೆ, ಗ್ಲೂಟೆನ್ ಇಂಟಾಲರೆನ್ಸ್ ಇರುವಂಥ ಸಾಧ್ಯತೆ ಇದೆ, ಅಥವಾ ಯಾವುದಾದ್ರೂ ಒಂದು ಸಿಲಿಯಾಕ್ ಡಿಸೀಸಸ್ ಸಿಲಿಯಾಕ್ ಡಿಸೀಸಸ್ ಇರುವಂಥ ಸಾಧ್ಯತೆ ಕೂಡ ಇದೆ. ಸೊ ಎಷ್ಟೋ ಜನರಿಗೆ ಈ ಸಿಂಪ್ಟಮ್ಸ್ ಕಾಣುವಾಗ ಯೂಶಲಿ ನಾವೇನು ಹೇಳ್ತೀವಿ, ನಿಮಗೆ IBS ಇದೆ ಅಂತ ಹೇಳ್ತೀವಿ, ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಕೂಡ ನೋಡುವಾಗ ಅದರಲ್ಲಿ ಕೂಡ ಈ HLA-DQ2 ಏನಿದೆ ಅದರದೊಂದು ಪ್ರೆಸೆನ್ಸ್ ಕಾಣ್ತಾ ಇದೆ. ಆ್ಯಂಡ್ ತುಂಬ ಜನರಲ್ಲಿ ನಮಗೆ ಗೊತ್ತು, ಈ IBS ಪ್ರಾಬ್ಲಮ್ ಇರೋರು ಈ ವೀಟ್ ಮತ್ತು ಲ್ಯಾಕ್ಟೋಸ್ ಏನಿದೆ ಅದರಿಂದ ತುಂಬ ದೂರ ಇದ್ದರೆ ಆಟೋಮ್ಯಾಟಿಕ್ಲಿ ಅವರ ಪ್ರಾಬ್ಲಮ್ ಕೂಡ ಸಬ್ಸೈಡ್ ಆಗುತ್ತೆ. ಮೇ ಬಿ ಬೇರೆ ಕಂಡೀಷನಿಂದ IBS ಬಂದಿರ್ಬೋದು, ಅವರಿಗೆ ಸಿಬೋ ಇದ್ದಿದ್ದಕ್ಕಿರ್ಬೋದು, ಸಿಫೋ ಇದ್ದಿದ್ದಕ್ಕಿರ್ಬೋದು, ಅಥವಾ ಯಾವುದಾದ್ರೂ IgE ಮೀಡಿಯೇಟರ್ ಅಲರ್ಜಿ ಪ್ರಾಬ್ಲಮ್ಸ್ ಇಂದ ಇರ್ಬೋದು. ಸೊ ಬಟ್ ಹೈಪೋ ಅಸಿಡಿಟಿ ಇದ್ರೆ, ಆಸಿಡ್ ಸೆಕ್ರೇಷನ್ ಸರಿಯಾಗಿಲ್ಲ ಅಂದರೂ ಕೂಡ ನಮಗೆ ಈ IBS ಡೆವಲಪ್ ಆಗುವಂಥ ಸಾಧ್ಯತೆ. ಸೊ ಆ ಪ್ರಾಬ್ಲಮ್ಸ್ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಈ ಒಂದು ಸಾಧ್ಯತೆ ಕೂಡ ಇದೆ ಅಂತ ನಾವು ಅರ್ಥ ಮಾಡಬೇಕು. ಅಂದರೆ ಗ್ಲೂಟೆನ್ ರೆಗ್ಯುಲರ್ಲಿ ತಗೊಳ್ಳೋರು, ಅಂದರೆ ಅಷ್ಟೊಂದು ರೆಗ್ಯುಲರ್ ಆಗಿ ನಾವು ಈ ಗೋಧಿಯನ್ನು ಉಪಯೋಗಿಸ್ತಾ ಇದ್ದಿದ್ದಕ್ಕೆ ನಮಗೆ ಅದರಿಂದ ಅಲರ್ಜಿ ಬರುತ್ತೆ ಅಂತ ಅನುಮಾನ ಇರಲ್ಲ ನಮಗೆ ಯೂಶಲಿ, ಯಾಕೆ ನಾವು ಡೈಲಿ ತಿಂತಾ ಇರ್ತೀವಿ. ಸೊ ಹಾಗಾಗಿ ಮೇ ಬಿ ಆವತ್ತು ಕೆಲವು ದಿವಸಗಳಲ್ಲಿ ನಾವು ಬೇರೆ ಏನಾದರೂ ಫುಡ್ ಐಟಮ್ಸ್ ತಗೊಂಡಾಗ ಅದು ಮೇ ಬಿ ಒಂದು ಮಶ್ರೂಮ್ ಇರ್ಬೋದು, ಅಥವಾ ಚಿಕನ್ ಇರ್ಬೋದು, ಅಥವಾ ಪನೀರ್ ಇರ್ಬೋದು, ಈ ಥರ ಐಟಮ್ ತಿಂದಿದ್ದ ದಿವಸ ಜಾಸ್ತಿ ಆಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಬಟ್ ನಾವು ರೆಗ್ಯುಲರ್ಲಿ ತಗೊಳ್ತಾ ಇರುವಂಥ ಗೋಧಿ ಐಟಮ್ಸ್ ಏನಿದೆ ಅದರಿಂದ ಕೂಡ ಈ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಿಂಪ್ಟಮ್ಸ್ ಇದ್ರೆ ನಾವೇನು ಮಾಡಬೇಕು, ಅದನ್ನು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. ಇನ್ನೊಂದು ಮೇನ್ ಲಕ್ಷಣ ಯಾವುದು ಅಂದರೆ ಸುಸ್ತು, ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಫೆಟಿಗ್. ನಾವೇನೋ ಒಂದು ಫುಡ್ ತಗೊಂಡು ಕೂಡಲೇ, ಅಥವಾ ಗೋಧಿ ಇರುವಂಥ ಫುಡ್ ಆದರೆ ಅದು ತಗೊಂಡು ಕೂಡಲೇ ತುಂಬ ಸುಸ್ತಾಗುತ್ತೆ, ಏನು ಮಾಡೋದು ಬೇಡ, ಮಲಗಿಬಿಡುವ ಅಂತ ಅನಿಸುವಂಥ ಒಂದು ಕಂಡೀಷನ್ ಡೆವಲಪ್ ಆಗೋದು. ಇದು ಕೂಡ ಒಂದು ಗ್ಲೂಟೆನ್ ಇಂಟಾಲರೆನ್ಸ್ ಇಂದ ಬರುವಂಥ ಸಾಧ್ಯತೆ ಇರ್ಬೋದು. ಅಂದರೆ ಗ್ಲೂಟೆನ್ ಸೆನ್ಸಿಟಿವಿಟಿ ಇದ್ದಾಗ ಏನಾಗುತ್ತೆ, ನಾನು ಫಸ್ಟ್ ಹೇಳಿದ್ದೇನೆ, ಸಿಲಿಯಾಕ್ ಡಿಸೀಸ್ ಇರ್ಬೋದು ಅಥವಾ ನಾನ್ ಸಿಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿ ಇರ್ಬೋದು. ಈ ಸಮಸ್ಯೆಯಲ್ಲಿ ಕೂಡ ಕಂಡುಬರುವಂಥ ಒಂದು ಮೇನ್ ಲಕ್ಷಣ ಏನು ಅಂದರೆ ತುಂಬ ಸುಸ್ತು ಅನುಭವ ಆಗೋದು. ಇನ್ನು ಕೆಲವರಿಗೆ ಬ್ರೈನ್ ಫಾಗ್ ಅಂತ ಹೇಳ್ತೀವಿ. ಬ್ರೈನ್ ಫಾಗ್ ಅಂದರೆ ಟೋಟಲಿ ಕನ್ಫ್ಯೂಸ್ಡ್ ಇರ್ತಾರೆ, ತುಂಬ ಆಂಕ್ಷಿಯಸ್ ಇರ್ತಾರೆ, ತುಂಬ ಎಲ್ಲ ಒಂಥರ ರೆಸ್ಟ್ಲೆಸ್ ಇರ್ತಾರೆ, ಯಾವುದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅವರಿಗೆ ನೆನಪಿನ ಶಕ್ತಿ ಇರಲ್ಲ, ಸಡನ್ ಆಗಿ ಸಬ್ಜೆಕ್ಟ್ಸ್ ಚೇಂಜ್ ಮಾಡ್ತಾ ಇರ್ತಾರೆ, ಸರಿಯಾಗಿ ನಿದ್ರೆ ಬರಬೇಕು ಅಂತ ಇಲ್ಲ. ಸೊ ಈ ಥರ ಸಮಸ್ಯೆಗಳು ಕೂಡ ನಿಮ್ಮ ಆಹಾರ ತಗೊಂಡಾಗ ನಿಮಗದು ಫ್ಲೇರ್ ಅಪ್ ಆಗ್ತಾ ಇದೆ, ಅದರಿಂದ ಏನೋ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಅಂದರೆ ಅದು ಕೂಡ ಈ ನಮ್ಮ ಹೊಟ್ಟೆಯಲ್ಲಿ ಆಗಿರುವಂಥ ಸಮಸ್ಯೆಯಿಂದ ಇರ್ಬೋದು. ಸೊ ಇದು ಗ್ಲೂಟೆನ್ದೇ ಸಮಸ್ಯೆ ಅಂತ ನಾನು ಹೇಳಲ್ಲ, ನಾನು ಹೇಳಿದರೆ ಎಷ್ಟೋ ಸಲ ನಾವು ಕರೆಕ್ಟಾಗಿ ಚ್ಯೂ ಮಾಡಿ ತಿಂದಾಗ ಏನಾಗುತ್ತೆ, ಈ ಗ್ಲೂಟೆನ್, ಈ ಗೋಧಿಯಲ್ಲಿರುವಂಥ ಗ್ಲೂಟೆನ್ ಏನಿದೆ ಅದು ಪಾರ್ಷಿಯಲಿ ಡೈಜೆಸ್ಟೆಡ್ ಆಗುತ್ತೆ, ಅಷ್ಟೊಂದು ಪ್ರಾಬ್ಲಮ್ಸ್ ನಮಗೆ ಕ್ರಿಯೇಟ್ ಮಾಡಲ್ಲ. ಬಟ್ ನಾವು ಯೂಶಲಿ ಅಷ್ಟೆಲ್ಲ ನಮಗೆ ಕಾನ್ಸಂಟ್ರೇಟ್ ಮಾಡಿ ತಿನ್ನೋಕ್ಕಾಗಲ್ಲ, ಟೈಮ್ ಕೂಡ ಅಷ್ಟೊಂದು ಇರಲ್ಲ. ಸೊ ಹಾಗಾಗಿ ನಾವು ಬೇಗ ತಿನ್ನುವಾಗ ಏನಾಗುತ್ತೆ, ಈ ಥರ ಸಮಸ್ಯೆಗಳು, ಇಂಡೈಜೆಷನಿಂದ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಲ್ಲಿ ಸ್ಕಿನ್ ರ್ಯಾಷಸ್ ಡೆವಲಪ್ ಆಗುತ್ತೆ, ತುಂಬ ಜನರಲ್ಲಿ ರೆಡ್ಡಿಶ್ ರ್ಯಾಷಸ್ ಡೆವಲಪ್ ಆಗುತ್ತೆ. ಇದಕ್ಕೆ ನಾವು ಡರ್ಮಟೈಟಿಸ್ ಹೆರ್ಪಟಿಫಾರ್ಮಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಿಂಪ್ಟಮ್ಸ್ ಕೂಡ, ಅಂದರೆ ಸ್ಕಿನ್ ಪ್ರಾಬ್ಲಮ್ ಇದ್ದು ಕೂಡ ನಮಗೆ ನಾವು ಅದಕ್ಕೆ ಅಷ್ಟೊಂದು ಅಟೆನ್ಷನ್ ಕೊಡಬೇಕು ಅಂತಿಲ್ಲ ನಾವು ತಗೊಂಡಿರುವ ಆಹಾರದಿಂದ. ಬಟ್ ಸ್ಕಿನ್ ಪ್ರಾಬ್ಲಮ್ಸ್ ಬರಲಿಕ್ಕಿರುವಂಥ ಮೇನ್ ರೀಸನ್ ಎಲ್ಲಿ ಅಂತ ಕೇಳಿದ್ರೆ ಅದು ಹೊಟ್ಟೆಯಲ್ಲೇ ಇರೋದು. ನಮ್ಮ ಸಣ್ಣ ಕರಳಲ್ಲಿ ಅಥವಾ ದೊಡ್ಡ ಕರಳಲ್ಲಿ ಅಥವಾ ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಇಂದಾನೆ ಮ್ಯಾಕ್ಸಿಮಮ್ ಸ್ಕಿನ್ ಇಶ್ಯೂಸ್ ಡೆವಲಪ್ ಆಗುತ್ತೆ.
ಆಗುತ್ತೆ. ಎಷ್ಟೋ ಜನರಿಗೆ ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅಥವಾ ಹೇರ್ ಲಾಸ್, ಅಲೋಪೇಶಿಯಾ ಇರ್ಬೋದು, ಇದಕ್ಕೆಲ್ಲ ಒಂದು ಮೇನ್ ರೀಸನ್ ಅಂದರೆ ಈ ಥರ ಹೊಟ್ಟೆ ಸಮಸ್ಯೆಗಳೇ ಇರುತ್ತೆ. ಎಷ್ಟೋ ಜನರಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ, ಆ ಸೋರಿಯಾಸಿಸ್ ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ತುಂಬ ಕಡಿಮೆ ಆಗಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಏನಾದರೂ ವೀಟ್ ಪ್ರಾಡಕ್ಟ್ಸು ಅಥವಾ ಜಂಕ್ ಫುಡ್ಗಳು ಅಥವಾ ಬೇಕರಿ ಫುಡ್ ತಗೊಂಡು ಕೂಡಲೇ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಏನಿದೆ ಅದು ಮತ್ತೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಸೊ ಎಕ್ಸಿಮಾ ಪ್ರಾಬ್ಲಮ್ಸ್ ಕೂಡ ಇದೇ ಥರ ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ. ನಮ್ಮ ಆಹಾರ ಚೇಂಜ್ ಆದಾಗ, ನಾವು ತುಂಬ ಜಂಕ್ ಫುಡ್ಗಳು ತಗೊಂಡಾಗ, ಅಥವಾ ತುಂಬ ಲೈಕ್ ಈ ಸ್ವೀಟ್ಸ್ ಅಂದರೆ ತುಂಬ ಹೈ ಶುಗರ್ ಇರುವಂಥ ಆಹಾರಗಳು ತಗೊಂಡಾಗ, ಅಥವಾ ಮೈದಾ ಐಟಮ್ಸ್ ಜಾಸ್ತಿ ತಗೊಂಡಾಗ, ವೀಟ್ ಪ್ರಾಡಕ್ಟ್ಸ್ ತಗೊಂಡಾಗೆಲ್ಲ ಈ ಸ್ಕಿನ್ ಪ್ರಾಬ್ಲಮ್ಸ್, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಲೈಕ್ ಅರ್ಟಿಕೇರಿಯಾ ಇರ್ಬೋದು, ಈ ಥರ ಸಮಸ್ಯೆಗಳೇನಿದೆ ಅದು ಜಾಸ್ತಿ ಆಗೋದು ನೀವೇ ಅಬ್ಸರ್ವ್ ಮಾಡಿರ್ತೀರಾ. ಸೊ ಯಾರಿಗೆ ಈ ಗ್ಲೂಟೆನ್ ಸೆನ್ಸಿಟಿವಿಟಿ ಅಂದರೆ ಗ್ಲೂಟೆನ್ ಇಂಟಾಲರೆನ್ಸ್ ಇದೆ ಅಥವಾ ಸೀಲಿಯಾಕ್ ಪ್ರಾಬ್ಲಮ್ಸ್ ಇದೆ, ಅವರಿಗೆ ಈ ಫುಡ್ ತಗೊಂಡಾಗ ಕೂಡ ಈ ಥರ ಸಮಸ್ಯೆಗಳು ಡೆವಲಪ್ ಅಥವಾ ಫ್ಲೇರ್ ಅಪ್ ಆಗೋದು. ಅಂದರೆ ಸೋರಿಯಾಸಿಸ್ ಇದ್ದವರೇ ಇರ್ಬೋದು. ನಾ ಹೇಳಿದ್ದೇನೆ, ಸೀಲಿಯಾಕ್ ಡಿಸೀಸ್ ಅಂದರೆ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಅದರಲ್ಲಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಆಂಟಿಬಾಡೀಸ್ ಏನಿದೆ ಅದು ನಮ್ಮ ಬೇರೆ ಸಿಸ್ಟಮ್ಸ್ ಕೂಡ ಅಟ್ಯಾಕ್ ಮಾಡಿ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅವರಿಗೆ ಥೈರಾಯ್ಡ್ ಸಮಸ್ಯೆ ಇರುವಂಥ ಸಾಧ್ಯತೆ ಇದೆ. ಈ ಥರ ಸೋರಿಯಾಸಿಸ್, ಈ ಥರ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದರೆ, ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಪದೇ ಪದೇ ಸ್ಕಿನ್ ರ್ಯಾಷಸ್ ಬರ್ತಾ ಇದ್ರೂ ಕೂಡ ನಿಮಗೆ ಅದೊಂದು ಲೈಕ್ ಈ ಗ್ಲೂಟೆನ್ ಇಂಟಾಲರೆನ್ಸ್ ಇಂದ ಇರ್ಬೋದು, ಗ್ಲೂಟೆನ್ ಸೆನ್ಸಿಟಿವಿಟಿಯಿಂದ ಇರ್ಬೋದು, ಅಥವಾ ಸೀಲಿಯಾಕ್ ಪ್ರಾಬ್ಲಮ್ಸ್ ಇಂದ ಕೂಡ ಇರ್ಬೋದು. ಇನ್ನು ಕಾಣುವಂಥ ಒಂದು ಮೋಸ್ಟ್ ಕಾಮನ್ ಆಗಿ ಕಾಣುವಂಥ ಸಮಸ್ಯೆ ಏನು ಅಂದರೆ ಅಯರ್ನ್ ಡೆಫಿಷಿಯನ್ಸಿ ಅನಿಮಿಯಾ. ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ, ಎಸ್ಪೆಷಲಿ ಲೇಡೀಸ್ ಅಲ್ಲಿ ಯಾರಿಗೆ ಈ ಸಮಸ್ಯೆ ಇದೆಯೋ ಅವರು ತುಂಬಾ ವೀಕ್ ಆಗಿರ್ತಾರೆ. ಎಷ್ಟೇ ಅಯರ್ನ್ ಟ್ಯಾಬ್ಲೆಟ್ ತಗೊಂಡ್ರಂತೂ ಮುಗೀತು, ಅವರಿಗೆಲ್ಲ ಹೊಟ್ಟೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಡೆವಲಪ್ ಆಗುತ್ತೆ, ತುಂಬ ಹಾರ್ಟ್ ಸ್ಟೂಲ್ ಆಗುತ್ತೆ, ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಆಗುತ್ತೆ, ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಇದೆ. ಸೊ ಅವರಿಗೂ ಕೂಡ ಈ ಅಯರ್ನ್ ಡೆಫಿಷಿಯನ್ಸಿ ಬರಲಿಕ್ಕೆ ಒಂದು ಮೇನ್ ರೀಸನ್ ಏನಿರ್ಬೋದು ಅಂದರೆ ಈ ಗ್ಲೂಟೆನ್ ಸಮಸ್ಯೆ ಇರ್ಬೋದು. ರೆಗ್ಯುಲರ್ಲಿ ಚಪಾತಿ ತಗೊಳ್ತಾ ಇದ್ದಾರೆ ಅಥವಾ ಮೈದಾ ಐಟಮ್ಸ್ ರೆಗ್ಯುಲರ್ಲಿ ತಗೊಳ್ಳೋರಲ್ಲಿ ಈ ಸಮಸ್ಯೆ ಕಾಣಬಹುದು. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಬಿಕಾಸ್ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಸಣ್ಣ ಕರಳು ಏನಿದೆ ಅಲ್ಲಿ ಆಗಿರುವಂಥ ಡ್ಯಾಮೇಜಿಂದ ಈ ಸಮಸ್ಯೆ ಆಗ್ತಾ ಇರೋದು. ಸೊ ನಾವು ಗ್ಲೂಟೆನ್ ಫ್ರೀ ಡಯಟನ್ನು ತುಂಬ ದಿವಸ ಕಂಟಿನ್ಯೂ ಮಾಡಿದರೆ, ಈಗ ನಿಮ್ಗೆ ಗೊತ್ತಿದೆಯೋ ಏನೋ, ಗ್ಲೂಟೆನ್ ಫ್ರೀ ಡಯಟ್ ಏನಿದೆ ಇಟ್ ಹಸ್ ಬಿಕಮ್ ಎ ಬಿಗ್ ಮಾರ್ಕೆಟ್ ಆ್ಯಕ್ಚುಲಿ. ಎಷ್ಟೋ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ ಬಿಸ್ನೆಸ್ ಅದು ಆ್ಯಕ್ಚುಲಿ ಗ್ಲೂಟೆನ್ ಫ್ರೀ ಡಯಟ್. ಸೊ ಈ ಗ್ಲೂಟೆನ್ ಫ್ರೀ ಡಯಟನ್ನು ಎಲ್ಲದು ನ್ಯಾಚುರಲಿ ನಾವೇ ಮಾಡ್ಬೋದು. ಅದನ್ನು ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಗೋಧಿ ಐಟಮ್ಸ್ ಏನಿದೆ, ಅದು ಚಪಾತಿ ಇರ್ಬೋದು, ಪೂರಿ ಇರ್ಬೋದು, ಅಥವಾ ಮೈದಾ ಇರ್ಬೋದು, ಗೋಧಿ ಐಟಮ್ಸ್ ಇರ್ಬೋದು, ರವೆ ಇರ್ಬೋದು, ಈ ಥರ ಐಟಮ್ಸನ್ನು ನಾವು ಸ್ವಲ್ಪ ದಿವಸ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನಾವು ರೈಸು, ರಾಗಿ, ಜೋಳ ಇದಷ್ಟೇ ನಾವು ಯೂಸ್ ಮಾಡಿದರೆ ಆಲ್ಮೋಸ್ಟ್ ನಾವು ವಿ ಆರ್ ಗ್ಲೂಟೆನ್ ಫ್ರೀ. ಸೊ ಈ ಡಯಟನ್ನು ನಾವು ಫಾಲೋ ಮಾಡಿ ನೋಡಬೇಕು. ಯಾಕೆಂದರೆ ಈ ಲೈಕ್ ಗ್ಲೂಟೆನ್ ಡಯಟ್ ಇದ್ದಾಗ ನಮ್ಮ ಸಣ್ಣ ಕರಳಲ್ಲಿ ಆಗುವಂಥ ಡ್ಯಾಮೇಜಿಂದ ಅಯರ್ನ್ ಡೆಫಿಷಿಯನ್ಸಿ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಾವು ತಗೊಳ್ಳುವಂಥ ಅಯರ್ನ್ ಏನಿದೆ ನಮ್ಮ ಸಣ್ಣ ಕರಳಲ್ಲಿ ಸರಿಯಾಗಿ ಅಬ್ಸಾರ್ಬ್ ಆಗಬೇಕು. ಅದು ಅಬ್ಸಾರ್ಬ್ ಆಗಿಲ್ಲ ಅಂದರೆ ಏನಾಗುತ್ತೆ, ಆ ಅಯರ್ನ್ ನಮ್ಮ ದೊಡ್ಡ ಕರಳಿಗೆ ಹೋದಾಗ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೀಲಿಕ್ಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ, ನಮ್ಮ ಕಾನ್ಸ್ಟಿಪೇಷನ್ ಬರುವಂಥ ಸಾಧ್ಯತೆ ಇದೆ, ದೊಡ್ಡ ಕರಳಲ್ಲಿ ಇನ್ಫ್ಲಮೇಷನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ನಾವು ಈ ಥರ ಅಯರ್ನ್ ಸಪ್ಲಿಮೆಂಟ್ಸ್ ಎಲ್ಲ ತುಂಬ ತಗೊಳ್ತೀವಿ. ಅಯರ್ನ್ ಡೆಫಿಷಿಯನ್ಸಿ ಅನಿಮಿ ಇದ್ದಾಗ ಐರನ್ ಸಪ್ಲಿಮೆಂಟ್ಸ್ ತುಂಬ ತಗೊಂಡ್ರೂ ಕೂಡ ಎಷ್ಟೋ ಜನರಲ್ಲಿ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗದೇ ಇರಲಿಕ್ಕೆ ಒಂದು ಮೇನ್ ರೀಸನ್ ಏನಂದರೆ ಈ ಗ್ಲೂಟೆನ್ದು ಸಮಸ್ಯೆ ಇರಬಹುದು. ಇನ್ನು ಈ ಗ್ಲೂಟೆನ್ ಸಮಸ್ಯೆ ಇದ್ದವರಿಗೆ ಡೆಫಿಷಿಯನ್ಸಿ ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ನಾನು ಹೇಳಿದ್ದೇನೆ ಅಯರ್ನ್ ಡೆಫಿಷಿಯನ್ಸಿ ಇರ್ಬೋದು, ಅದೇ ಥರ ವಿಟಮಿನ್ B12 ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆ ಇದೆ, ವಿಟಮಿನ್ B6 ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆ ಇದೆ, ವಿಟಮಿನ್ B9 ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆ ಇದೆ, ಮೆಗ್ನೀಷಿಯಂ, ವೈಟಮಿನ್ ಡಿ, ಕಾಪರ್. ಸೊ ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸ್ದು ಕೊರತೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ವಿಟಮಿನ್ B12 ಡೆಫಿಷಿಯನ್ಸಿ ಇದ್ರೂ ಕೂಡ ಏನಾಗುತ್ತೆ, ನಮಗೆ ಅನಿಮಿಯಾ ಡೆವಲಪ್ ಆಗುತ್ತೆ. ಸೊ ಈ ಥರ ಸಪ್ಲಿಮೆಂಟ್ಸನ್ನು ಕೂಡ ಅವರು ರೆಗ್ಯುಲರ್ಲಿ ತಗೋಬೇಕಾಗುತ್ತೆ, ಅಂದರೆ ತರಕಾರಿಗಳನ್ನು ಜಾಸ್ತಿ ತಗೋಬೇಕಾಗುತ್ತೆ. ಸೊ ಅದರಲ್ಲಿ ನಮಗೆಲ್ಲ ಈ ವೈಟಮಿನ್ B ಕಾಂಪ್ಲೆಕ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಸಿಗುತ್ತೆ. ಬೇಕಾದರೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಕೂಡ ತಗೋಬಹುದು. ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ತಗೊಂಡಾಗ ನಮ್ಮ ಡೈಜೆಷನ್ ಕೂಡ ಅದರೊಟ್ಟಿಗೆ ಇಂಪ್ರೂವ್ ಆಗುತ್ತೆ, ನಮ್ಮ ಮೋಷನ್ ಏನಿದೆ ಅದು ಕ್ಲಿಯರ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಲ್ಲಿ ಈ ನರಗಳಿಂದ ಬರುವಂಥ ನಮ್ನೆಸ್ ಡೆವಲಪ್ ಆಗಿ ಅಥವಾ ಜೋಮ್ ಹಿಡಿಯೋದು ಅಥವಾ ಮರಗಟ್ಟೋದು ಅಂತ ನಾವೇನು ಹೇಳ್ತೀವಲ್ಲ, ತುಂಬ ಪೇಷಂಟ್ಸ್ ನಮ್ಮ ಹತ್ರ ಹೇಳ್ತಾರೆ. ಅದು ಎಸ್ಪೆಷಲಿ ಹೊಟ್ಟೆ ಸಮಸ್ಯೆ ಇರೋರೇ ಹೇಳ್ತಾರೆ, ಅಂದರೆ ನನಗೆ ತುಂಬ ಜೋಮ್ ಹಿಡಿಯುತ್ತೆ, ನಂದು ಒಂದು ಸೈಡ್ ಕಂಪ್ಲೀಟ್ ಜೋಮ್ ಹಿಡಿಯುತ್ತೆ, ಅಥವಾ ನನ್ನ ಎರಡೂ ಕೈಗಳು ಜೋಮ್ ಹಿಡಿಯುತ್ತೆ. ನಾವು ಟೆಸ್ಟ್ ಮಾಡಿ ನೋಡ್ತೀವಿ, ಎಲ್ಲಾದರೂ ನರ್ವ್ ಕಂಪ್ರೆಷನ್ ಇದೆಯಾ ಅಂತ ಚೆಕ್ ಮಾಡಿ ನೋಡುವಾಗ ಏನೂ ಸಮಸ್ಯೆಗಳಿರಲ್ಲ. ಸೊ ಅದಕ್ಕೂ ಕೂಡ ಒಂದು ಮುಖ್ಯ ಕಾರಣ ನಮ್ಮ ಹೊಟ್ಟೆಯಲ್ಲಿ ಇರ್ಬೋದು. ಈಗ ನಮಗೆ ನಾನೀಗ ಹೇಳಿರುವಂಥ ಗ್ಲೂಟೆನ್ ಇಂಟಾಲರೆನ್ಸ್ ಅಥವಾ ಸೀಲಿಯಾಕ್ ಪ್ರಾಬ್ಲಮ್ ಇರೋರಿಗೆ ಅವರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಅಬ್ಸಾರ್ಪ್ಷನ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನರಗಳದ್ದು ಇರಿಟೇಷನ್ ಜಾಸ್ತಿ ಆಗಿ ಅವರಿಗೆ ಜೋಮ್ ಹಿಡಿಯುವ ಅನುಭವ ಎಲ್ಲ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆ ಇದ್ದರೂ ಕೂಡ ನಾವು ವಿ ಹ್ಯಾವ್ ಟು ಸಸ್ಪೆಕ್ಟ್, ಓಕೆ ಅವರಿಗೆ ಗ್ಲೂಟೆನ್ ಇಂಟಾಲರೆನ್ಸ್ ಇರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಈ ಗ್ಲೂಟೆನ್ ಪ್ರಾಡಕ್ಟ್ಸಿಂದ ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ನಾವು ಪ್ಲಾನ್ ಮಾಡಬೇಕು. ಇನ್ನು ಕೆಲವರಲ್ಲಿ ತಲೆನೋವು, ಮೈಗ್ರೇನ್ ಸಮಸ್ಯೆ ಇದ್ದವರಿಗೆ ನೀವು ನೋಡಿ ಅವರಿಗೆ ಒಂದು ಹೊಟ್ಟೆ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲಿ ಎಷ್ಟೋ ಜನರಿಗೆ ಈ ಗ್ಲೂಟೆನ್ದು ಸಮಸ್ಯೆ ಕೂಡ ಇರುತ್ತೆ. ಸೊ ಯಾರಿಗೆ ರೆಗ್ಯುಲರ್ಲಿ ಮೈಗ್ರೇನ್ ಸಮಸ್ಯೆ ಇದೆಯೋ ಅವರು ಕೂಡ ಈ ಚಪಾತಿ, ಪೂರಿ ಈ ಥರ ಐಟಮ್ಸ್ ಅಥವಾ ಮೈದಾ ಐಟಮ್ಸಿಂದ ಸ್ವಲ್ಪ ದಿವಸ ದೂರ ಇರೋದು ತುಂಬ ಒಳ್ಳೆಯದು. ಸೊ ಅದಕ್ಕೆ ಬಿಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಯು ವಿಲ್ ಫೈಂಡ್ ದಟ್ ಡಿಫ್ರೆನ್ಸ್. ಓಕೆ ನನಗೆ ಅದು ಕಡಿಮೆ ಆಗ್ತಾ ಇದೆ ಅಂತ, ಅದರ ಅರ್ಥ ಏನು, ನಿಮಗೆ ಗ್ಲೂಟೆನ್ ಸಮಸ್ಯೆ ಕೊಡ್ತಾ ಇದೆ, ನಿಮಗೆ ಸೀಲಿಯಾಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಗ್ಲೂಟೆನ್ ಸೆನ್ಸಿಟಿವಿಟಿ ಇರ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಗ್ಲೂಟೆನ್ ಫ್ರೀ ಡಯಟನ್ನು
ಫಾಲೋ ಮಾಡಲೇಬೇಕಾಗತ್ತೆ. ಇನ್ನು ಎಷ್ಟೋ ಜನರಲ್ಲಿ ಯಾರಿಗೆ ಈ IBS ಪ್ರಾಬ್ಲಮ್ ಇದೆಯೋ, ನಮ್ಮ ಹತ್ರ ಬರುವಂಥ ಎಷ್ಟೋ IBS ಪೇಷಂಟ್ಸಲ್ಲಿ ನಾನು ಕೇಳುವಾಗ ಅವರಿಗೆ ಯಾರಿಗೂ ಈ ಚಪಾತಿ ಆಗಲ್ಲ ಅಥವಾ ಪೂರಿ ಆಗಲ್ಲ ಅಥವಾ ವೀಟ್ ಪ್ರಾಡಕ್ಟ್ಸ್ ಆಗೋದಿಲ್ಲ. ಎಷ್ಟೋ ಜನ ನಮಗೆ ನಾವು ಡಯಟ್ ಎಲ್ಲ ಹೇಳಿರ್ತೀವಿ, ವೀಟನ್ನು ಬಿಡಬೇಕು ಅಂತ ಹೇಳಿರ್ತೀವಿ, ಬಟ್ ಅವರಿಗೆ ಗೊತ್ತಿರಲ್ಲ ಈ ಮೈದಾ ಮತ್ತು ರವಾ ಕೂಡ ಮಾಡಿರೋದು ಈ ವೀಟಿಂದಾನೆ. ಸೊ ಸ್ವಲ್ಪ ದಿವಸ ಬಿಟ್ಟು ಅವರು ಬಂದು ಹೇಳ್ತಾರೆ, ಸರ್ ನಾನು ನೀವು ಹೇಳ್ದಂಗೆ ಚಪಾತಿ ಪೂರಿ ಎಲ್ಲ ಬಿಟ್ಟಿದ್ದೇನೆ, ಬೇಕರಿ ಐಟಮ್ಸ್ ಏನೂ ತಗೊಳ್ತಾ ಇಲ್ಲ, ಬಟ್ ಆದರೂ ಕೂಡ ನನಗೆ ಈ ಸಮಸ್ಯೆ ಕಡಿಮೆ ಆಗಿಲ್ಲ. ಸೊ ನಾನು ಕೇಳುವಾಗ ಯಾಕೆ, ಓಕೆ ನೀವು ಚಪಾತಿ ಎಲ್ಲ ಬಿಟ್ಟು ಈಗ ತಿಂಡಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಅವರೇ ಹೇಳ್ತಾರೆ, ನಾನು ರವಾ ತಿಂತಾ ಇದ್ದೇನೆ ಅಥವಾ ಏನಾದರೂ ಮೈದಾ ಐಟಮ್ಸ್ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ವೀಟಿಂದ ಮಾಡಿರುವಂಥ ಎಲ್ಲ ಐಟಮ್ಸಲ್ಲಿ ಕೂಡ ಈ ಗ್ಲೂಟಿನ್ ಪ್ರೆಸೆನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಸೊ ನಮಗೆ ರೆಗ್ಯುಲರ್ಲಿ ಸಿಗುವಂಥ ಧಾನ್ಯಗಳಿದೆಯಲ್ಲ, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಸೊ ಆ ಥರ ಧಾನ್ಯಗಳ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿ ನೋಡಬೇಕು. ಭಾಳಷ್ಟು ಬೇರೆ ಐಟಮ್ಸನ್ನು ಟ್ರೈ ಮಾಡೋದು ನಾವು ಅವಾಯ್ಡ್ ಮಾಡಿ ನೋಡಬೇಕು. ಯಾಕೆಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಗ್ಲೂಟೆನ್ ಯಾವುದರಲ್ಲೆಲ್ಲ ಇದೆ, ಈವನ್ ಬಾರ್ಲಿಯಲ್ಲಿ ಕೂಡ ಗ್ಲೂಟೆನ್ ಇದೆ. ಸೊ ಹಾಗಾಗಿ ಈ ಥರ ಐಟಮ್ಸನ್ನು ನಾವು ಅವಾಯ್ಡ್ ಮಾಡಿ ನೋಡಬೇಕು. ನಮಗೆ ಕಾಮನ್ ಆಗಿ ಸಿಗುವಂಥ ಐಟಮ್ಸ್ ಮೇಲೆ ಡಿಪೆಂಡ್ ಆದಾಗ ನಮಗೆ ಕ್ಲಿಯರ್ಲಿ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈಗ ಸೀಲಿಯಾಕ್ ಡಿಸೀಸ್ ಅಂತ ಇದೆ, ನಾನ್ ಸೀಲಿಯಾಕ್ ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ ಇದೆ. ಸೊ ಇದರನ್ನು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ನೀವೊಂದು ಡಾಕ್ಟರ್ ಹತ್ರನೇ ಹೋಗಬೇಕಾಗಿದೆ. ಯಾಕೆಂದರೆ ಆ ಹೊಟ್ಟೆಯಲ್ಲಿ ಆ ಸಣ್ಣ ಕರಲಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ, HLA DQ2 ಜೆನೆಟಿಕ್ ಇದರದ್ದು ಪ್ರೆಸೆನ್ಸ್ ಇದೆಯಾ, ಇದೆಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಕೆಲವು ಸಿರೋಲಾಜಿಕಲ್ ಟೆಸ್ಟ್ ಮಾಡಿ ನೋಡಿದರೆ, ಅಂದರೆ IgA ಆ್ಯಂಟಿಬಾಡಿ ಟೆಸ್ಟ್ಗಳು ಮಾಡಿ ನೋಡಿ ಇದನ್ನು ಕಂಡುಹಿಡಿತಾರೆ. ಸೊ ಅಥವಾ ಲೈಕ್ ಕೆಲವು ಬಯಾಪ್ಸಿ ಇರ್ಬೋದು ಅಥವಾ ನಮ್ಮ ಸ್ಟೂಲ್ ಮ್ಯಾಪಿಂಗ್ ಇರ್ಬೋದು. ಸೊ ಈ ಥರ ಟೆಸ್ಟ್ಗಳನ್ನು ಮಾಡಿ ನೋಡಿ ನಮಗೆ ಏನು ಸಮಸ್ಯೆ ಅಂತ ಎಕ್ಸಾಕ್ಟ್ಲಿ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ. ಎಷ್ಟೋ ಜನರಲ್ಲಿ IBS ಪ್ರಾಬ್ಲಮ್ ಇರೋರಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ. ಸೊ IBS ಪ್ರಾಬ್ಲಮ್ ನಿಮಗೆ ಗೊತ್ತು, ಸ್ಟ್ರೆಸ್ ಇದ್ದರೆ ಜಾಸ್ತಿ ಆಗುತ್ತೆ, ಫುಡ್ಗೆ ಜಾಸ್ತಿ ಆಗುತ್ತೆ, ಎಷ್ಟೋ ಬೇರೆ ಲೈಕ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಲೈಕ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇದೆ. ಸೊ ಅದರಿಂದೆಲ್ಲ ನಾವು ಒಂದು ಸ್ವಲ್ಪ ದಿವಸ ದೂರ ಇರಬೇಕಾಗುತ್ತೆ. ಅದರೊಟ್ಟಿಗೆ ನಮ್ಮ ಹೊಟ್ಟೆಯಲ್ಲಿ ಬೇರೆ ಏನಾದರೂ ಕಂಡೀಷನ್ಸ್ ಇದ್ದರೆ, ಸಿಫೋ ಈ ಥರ ಕಂಡೀಷನ್ಸ್ ಇದ್ದರೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ಕರೆಕ್ಟಾಗಿ ಮಾಡಿದರೆ ಈ ಸಮಸ್ಯೆಯಿಂದ ನಮಗೆ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಆಗುತ್ತೆ. ಯಾರು ಈ ಗ್ಲೂಟೆನ್ ಇರುವಂಥ ಆಹಾರ, ಮೇನ್ಲಿ ನಮ್ಮ ಚಪಾತಿ ಇರ್ಬೋದು, ಪೂರಿ ಇರ್ಬೋದು, ಈ ಥರ ಆಹಾರದಿಂದ ದೂರ ಇರಬೇಕು ಅಂತ ನಿಮಗೆ ಈಗ ಗೊತ್ತಾಗಿರ್ಬೋದು. ಆ್ಯಂಡ್ ಅದರೊಟ್ಟಿಗೆ ಏನು ಲಕ್ಷಣಗಳು ಕಂಡ್ರೆ ನಾವು ಈ ಗ್ಲೂಟೆನ್ ಫ್ರೀ ಡಯಟನ್ನು ಫಾಲೋ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತಾ ಎಲ್ಲರಿಗೂ ಧನ್ಯವಾದ.